ನಮಸ್ಕಾರ. ಇದು ನಿಮ್ಮ ವಿಕಾಸ್ ನ್ಯೂಸ್ ಕನ್ನಡ ವಾಹಿನಿ. ಕಳೆದ ಅನೇಕ ದಿನಗಳಿಂದ ಕುತೂಹಲ ಮೂಡಿಸಿದಂತ ಮುದಗಲ್ ಪಟ್ಟಣದ ಸಹಕಾರ ಸಂಘದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಸುರೇಂದ್ರ ಗೌಡ ಪಾಟೀಲ್ ಮತ್ತು ಉಪಾಧ್ಯಕ್ಷರಾಗಿ ನಂದಪ್ಪ ಕತ್ತಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಆದರೆ ಇದಕ್ಕೂ ಮುಂಚೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಯುವ ಒಂದು ಚುನಾವಣೆ ಬಹಳ ಕುತೂಹಲವನ್ನು ಮೂಡಿಸಿತ್ತು. ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಆಗುತ್ತಿದ್ದಂತೆ ಅವರ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡಿದರು. 10 ರಿಂದ 12 ಗಂಟೆವರೆಗೂ ಸಮಯವನ್ನು ನಿಗದಿಪಡಿಸಲಾಗಿತ್ತು. ನಿಗದಿತ ಅವಧಿಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಸುರೇಂದ್ರಗೌಡ ತಂದೆ ಮಾಂತನಗೌಡ ಇವರಿಗೆ ಸೂಚಕರಾಗಿ ಮಾಂತೇಶ್ ತಂದೆ ಪರಮಣ್ಣ ಹಾಗೂ ಅನುಮೋದಕರಾಗಿ ಮಾಂತೇಶ್ ಮೈನುದ್ದೀನ್ ತಂದೆ ಶಾಮಿದ್ ಸಾಬ್ ಹಾಗೂ ಕೇವಲ ಒಂದೇ ನಾಮಪತ್ರ ಬಂದಿರೋದರಿಂದ ನಿಗದಿತ ಅವಧಿಯಲ್ಲಿ ಆ ನಾಮಪತ್ರವನ್ನು ಪರಿಶೀಲನೆ ಮಾಡಲಾಯಿತು. ನಾಮಪತ್ರವನ್ನು ಕ್ರಮಬದ್ಧವಾಗಿರೋದ್ರಿಂದ ಆ ನಾಮಪತ್ರವನ್ನು ಒಪ್ಪಲಾಗಿದೆ ಮತ್ತು ಅವರು ತಮ್ಮ ನಾಮಪತ್ರ ಹಿಂಪಡೆಯದೇ ಇರುವುದರಿಂದ 5 ವರ್ಷಗಳ ಅವಧಿಗೆ ಸಂಘದ ಅಧ್ಯಕ್ಷರಾಗಿ ಸುರೇಂದ್ರಗೌಡ ತಂದೆ ಮಾಂತನಗೌಡ ಇವರು ಅವಿರೋಧಕವಾಗಿ ಆಯ್ಕೆಯಾಗಿರೆಂದು ಘೋಷಿಸಿದರು. ಅದೇ ರೀತಿಯಾಗಿ ವಿಷಯ 2 ಉಪಾಧ್ಯಕ್ಷ ಆಯ್ಕೆ ಮಾಡುವ ಕುರಿತು ಇಂದು ದಿನಾಂಕ 6/12/2025 ಸಂಘದ ಕಚೇರಿಯಲ್ಲಿ ಬೆಳಗ್ಗೆ 10 ರಿಂದ 12 ಗಂಟೆಯವರೆಗೆ ಸಮಯವನ್ನು ನಿಗದಿ ವ್ಯಕ್ತಿ ಮ್ಯಾಗಲ್ಪೇಟ್ ಮುದ್ಗಲ್ ಇವರಿಗೆ ಸೂಚಕರಾಗಿ ಬಸವರಾಜ್ ತಂದೆ ನಂದಪ್ಪ ಅಭ್ಯರ್ಥಿ ವಿಳಾಸೆ ಮ್ಯಾಗಲ್ಪೇಟ್ ಸೂಚಕರಾಗಿ ಬಸವರಾಜ್ ತಂದೆ ಪರಮಪ್ಪ ಇವರಿಗೆ ಅನುಮೋದಕರಾಗಿ ಶ್ರೀಮತಿ ಶರಣಮ್ಮ ಗಂಡ ಶರಣಪ್ಪ. ನಿಗದಿತ ಅವಧಿಯಲ್ಲಿ ಕೇವಲ ಒಂದೇ ನಾಮಪತ್ರ ಬಂದಿರುವುದರಿಂದ ನಾಮಪತ್ರವನ್ನು ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ಯೋಗ್ಯವಾಗಿರುವ ಕಾರಣ ಆ ನಾಮಪತ್ರವನ್ನು ಒಪ್ಪನೆ ಪಡೆಯಲಾಗಿದೆ ಹಾಗೂ ಅವರು ತಮ್ಮ ನಾಮಪತ್ರವನ್ನು ಹಿಂಪಡೆಯದೇ ಇರುವುದರಿಂದ ಶ್ರೀ ನಂದಪ್ಪ ಇವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅವಿರೋಧಕವಾಗಿ ಆಯ್ಕೆಯಾಗಿರೆಂದು ಘೋಷಿಸುತ್ತೇವೆ. ಹಾಜರಿದ್ದ ರಮೇಶ್ ಸ್ವಲ್ಪ ಹಂಗ ಹಿಂದಪ್ಪ ಕೊಟ್ಟೆ ಹಲೋ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.